ಭುವನ್ ಏನು ಹೇಳ್ತಾರೋ ಏನೋ, ಅವ್ರ ಹತ್ರ ಕೇಳದೆ ನಾನೇನೂ ಮಾಡಲ್ಲ. ನೋಡೋಣ. ಟೀಚರ್ ಅಮ್ಮ, ಎಲ್ಲಿ ಹೋಗಿದ್ರಿ? ಅದು ಹೀಗೆ ಹೊರಗಡೆ ಹೋಗಿದ್ದೆ. ಹೌದಾ? ಅದೆಂತ ಕವರಂಗೆ? ಬಟ್ಟೆ ಬಟ್ಟೆ ಬಟ್ಟೆನಾ? ಎಂತ ಬಟ್ಟೆ ಕಾಂಬ? ಅದು ಹಳೆ ಚೂಡಿದಾರು ಆಲ್ಟ್ರೇಷನ್ ಕೊಟ್ಟಿದ್ದೆ ಟೈಲರ್ ಹತ್ರ. ಎಂತ ಟೇಸನ್? ಹೊಲಿಗೆ ಸರಿ ಮಾಡ್ಸೋದು ಕೊಟ್ಟಿದ್ದೆ. ಓ ಹೌದಾ, ಸರಿ ಸರಿ. ಸಿಕ್ಕಾಕೊಂಡು ಹೋದ್ರೆ ಸಾಕು. ಒಂದು ಎಲ್ಲಿ ಹೋದ್ರೋ ಏನೋ. ನಾನಾ? ಅರೇ, ಬರ್ತೀರೋ ಇಲ್ವೋ ಈಗ? ಹಾಂ, ಬಂದೆ. ಇದೇನಿದು? ನನ್ನ ಹೆಂಡತಿ ಇವತ್ತು ಇಷ್ಟು ಪ್ರೀತಿಯಿಂದ ಕರೀತಾ ಇದ್ದಾಳಲ್ಲ. ಕರೆದ್ರು ಗೊತ್ತಾಗಲ್ವಾ ನಿಮಗೆ? ಅಲ್ಲ, ನೀನು ಅಷ್ಟು ಸಣ್ಣದಾಗಿ ಕರೆದ್ರೆ ಹೆಂಗೆ ಗೊತ್ತಾಗುತ್ತೆ? ಹೇಳಿ ಏನು ವಿಷಯ? ನೋಡಿ ಇದನ್ನು. ಏನಿದು? ಪುರ್ಕ? ಇದೇನಿದು? ಇದನ್ನು ತೋರ್ಸಕ್ಕೆ ನನ್ನ ಕರ್ತೀಯಾ? ಯಾವಾಗಿಂದ ಬಂತು ಈ ಹೊಸ ಆಸೆ? ಅಲ್ಲ, ಇದನ್ನ ಯಾಕೆ ತಗೊಂಡೆ ಅಂತ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಏನು ಹೊಸ ಫ್ಯಾಷನ್ ಆಯಿತು? ಭುವನ್, ಈಗ ತಮಾಷೆ ಮಾಡೋ ಸಮಯನಾ? ಅಲ್ಲ ಅಂತೀಯಾ? ಸರಿ, ಹೇಳೇನು ವಿಷಯ? ಅದೇನಂದರೆ, ನನಗೆ ಹೆಡ್ ಮಾಸ್ಟರ್ ಸಿಕ್ಕಿದ್ರು. ನಾನು ಗೋಡನ್ ಇತ್ತಲ್ಲ ಹೋಟೆಲಲ್ಲಿ, ಎಲ್ಲಿ ತಳಿ ಕಂಡಿಡ್ಬಿಟ್ಟು. ಇದು ಬುರ್ಕ. ಸಾಯಂಕಾಲ 5 ಗಂಟೆಗೆ ಇದನ್ನು ಹಾಕೊಂಡು ಬನ್ನಿ. ಇದನ್ನು ಹಾಕ ಬಂದರೆ ನಿಮ್ಮ ಗುರ್ತ ಯಾರಿಗೂ ಸಿಕ್ಕೋಕ್ಕಾಗದಲ್ಲಿ ಈ ಪ್ಲ್ಯಾನ್ ಮಾಡ. ನಾನೀಗ ನಿಮ್ಮನ್ನು ಸೀದಾ ಗೋಡ ಅಂತ ತಂದ್ಬಿಟ್ಟೆ. ನೀವೇ ಒಂದ್ಸರಿ ಕಣ್ಣಾರೆ ಕಂಡುಬಿಡಿ. ಕಾಡಿಗೆ ಎಂತ ಮಾಡಿದ್ರೆ ಪ್ಲ್ಯಾನ್ ಮಾಡುವ. ಇದನ್ನು ಹಾಕ್ಕೊಂಡು ಇವತ್ತು ಸಂಜೆ ಬಂದರೆ ಗೋಡೌನ್ ತೋರಿಸ್ತೀನಿ ಅಂತ ಹೇಳಿದ್ರು. ಅಂದರೆ ಅಲ್ಲಿಗೆ ಪಟೇಲಿನ ಹಣೆ ಬರ ಏನು ಅಂತ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಗುಡ್, ವೆರಿ ಗುಡ್. ಆದರೆ ಆ ಯಪ್ಪ ನಂಬೋದು ಅಂತೀಯಾ? ಅದೇ ಹೆಡ್ ಮಾಸ್ಟರ್ನ? ಸದ್ಯಕ್ಕಂತೂ ನಂಬಿದ್ರೆ ತೊಂದರೆ ಇಲ್ಲ ಅನ್ಸುತ್ತೆ. ಪಟೇಲ ತನಗೆ ತುಂಬ ಅವಮಾನ ಮಾಡಿದ್ದಾನೆ ಅಂತ ಆ ಮನುಷ್ಯನಿಗೆ ಬೇಜಾನ್ ಸಿಟ್ಟಿದೆ. ಇದನ್ನು ನಾವು ಚೆನ್ನಾಗೇ ಬಳಸ್ಕೋಬೇಕು. ಇದೊಂಥರ ಒಳ್ಳೆ ಐಡಿಯಾನೇ. ನೀನಂತೂ ಯಾರಿಗೂ ಗೊತ್ತಾಗಲ್ಲ. ಹೋಗ್ಬಾ, ಗೋಡನ್ಗೆ ಹೋಗಿ ನೋಡ್ಕೊಂಬರೋದು ಅಷ್ಟೇ ತಾನೇ? ಮುಂದಿನ ಏನು ಅಂತ ಪ್ಲ್ಯಾನ್ ಮಾಡೋಣ. ಹಾಗಿದ್ರೆ ಹೋಗ್ಬೋದು ಅಂತೀರಾ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀ ತಲೆ ಕೆಡಿಸ್ಕೊಬೇಡ. ಮನೆಯಿಂದ ಯಾರಿಗೂ ಗೊತ್ತಾಗ್ತಿರೋ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಯು ಡೋಂಟ್ ವರಿ. ಎಂತ ಮಾತಾಡ್ಕೊತಾ ಇದ್ರು? ನನಗೆ ಗೊತ್ತಾಗದೇ ಇರೋ ಹಾಗೆ ಎಂಥದೋ ಪ್ಲ್ಯಾನ್ ಮಾಡ್ಕೊತಾ ಇದ್ರು ಏನು? ಸರಿ, ಬರ್ತೀನಿ ನಾನು. ಓಕೆ, ಡನ್ ಬೇಗಂ ಸಾಹೇಬ್. ಹಾಂ, ಏನಂದ್ರಿ? ಅದೇ ಬೇಗಂ ಅಂದೆ.